ಫಿಶ್ ಸಾಂಬಾರು ಮಾಡುವ ವಿಧಾನ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, 1-3 ಟೇಬಲ್ ಸ್ಪೂನ್ ಎಣ್ಣೆ, ಬೆಳ್ಳುಳ್ಳಿ ಒಂದು 10ರಿಂದ 20 ಹಾಕ್ಕೊಳ್ಳಿ. ಶುಂಠಿ ಸ್ವಲ್ಪನೇ ಇರಲಿ. ತೆಂಗಿನಕಾಯಿ ಸಣ್ಣ ಪೀಸು. ಆಮೇಲೆ ಈರುಳ್ಳಿ ಒಂದು 2 ಈರುಳ್ಳಿ ಹಾಕ್ಕೊಳ್ಳಿ. ಜೀರಿಗೆ, ಮೆಂತೆ, ಈರುಳ್ಳಿ ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಆಮೇಲೆ ಟೊಮೊಟೊ 3 ಅರ್ಧ ಭಾಗ ಮಾಡಿ ಹಾಕಿ. ಆಮೇಲೆ ಒಂಚೂರು ಕೊತ್ತಂಬರಿ ಇಷ್ಟನ್ನು ಹಾಕಿ ನೀಟಾಗಿ ಬ್ರೌನ್ ಆಗಬೇಕು. ಟೊಮೆಟೊ ಫುಲ್ಲು ಸಾಫ್ಟಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಒಂದು ಜಾರಿಗೆ ಏನೇನು ಫ್ರೈ ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಳಿ. ಜಾರಿಗೆ ಶಿಫ್ಟ್ ಮಾಡಿ ಫುಲ್ ನೀಟಾಗಿ ಟೊಮೊಟೊ ಫುಲ್ ಸಾಫ್ಟಾಗಿ ಬೆಂದಿರಬೇಕು. ಆಮೇಲೆ 3 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಯಾವ ಸಾಂಬಾರು ಪುಡಿ ಆದರೂ ಓಕೆ. ಮತ್ತು 1 ಟೇಬಲ್ ಸ್ಪೂನು ಕೊರಿಯಾಂಡರ್ ಪುಡಿ, ಇದು ಎಂಥದ್ದು ಧನಿಯಾ ಪುಡಿ. ಆಮೇಲೆ ಆ ಕಡಾಯಿಗೆ ಒಂಚೂರು ನೀರು ಹಾಕಿ ಅದನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ, ನೈಸಾಗಲಿ. ಪೇಸ್ಟ್ ಆದಮೇಲೆ ಮತ್ತೆ ಕಡಾಯಿ ಇಟ್ಟು ಅದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿದ್ಮೇಲೆ ಸಾಸಿವೆ ಹಾಕಿ. ಆಮೇಲೆ ಕರಿಬೇವು ಸೊಪ್ಪು ಒಂದು 10 ಕರಿಬೇವು ಸೊಪ್ಪು ಹಾಕಿ ಅದು ಚಟ್ ಅಂತ ಸೌಂಡ್ ಬರುತ್ತೆ. ಆಮೇಲೆ ಈರುಳ್ಳಿ ಸ್ವಲ್ಪ ಒಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕಿ. ಈರುಳ್ಳಿ ಲೈಟಾಗಿ ಬ್ರೌನ್ ಆದರೆ ಸಾಕು. ಬ್ರೌನ್ ಆದಮೇಲೆ ಒಂಚೂರು ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಸುಮ್ಮನೆ ಹಂಗೆ ಸೌಟಲ್ಲಿ ಅಲ್ಲಾಡಿಸಿ. ಆಮೇಲೆ ಈರುಳ್ಳಿ ಬ್ರೌನ್ ಆಗಿದ ಕೂಡಲೇ ಏನು ಪೇಸ್ಟೆಲ್ಲ ರುಬ್ಬಿರ್ತೀರ, ಮುಂಚೆ ಮಾಡಿರ್ತೀರಲ್ಲ ಅದನ್ನೆಲ್ಲ ಅದು ನೈಸಾಗಿ ರುಬ್ಬಿರ್ತೀರಲ್ಲ ಅದನ್ನು ಅದೇ ಬಾಣಲಿಗೆ ಶಿಫ್ಟ್ ಮಾಡಿ ಆ ಹಸಿ ವಾಸನೆ ಹೋಗಬೇಕು. ಆ್ಯಕ್ಚುಲಿ ಮುಂಚೆನೇ ನಾವು ಫ್ರೈ ಮಾಡ್ಕೊಂಡು ಹಾಕಿದ್ದೀವಿ, ಬಟ್ ಅಂದ್ರೂ ಅದು ಎಣ್ಣೆ ಬಿಡ್ಕೋಬೇಕು. ಎಣ್ಣೆ ಬಿಡ್ಕೊಳ್ಳೋವರೆಗೂ ಫ್ರೈ ಮಾಡ್ತಾ ಇರಿ. ಆಮೇಲೆ ಜಾರಲ್ಲೇ 1 ಕಪ್ ನೀರು ಹಾಕಿ ಆ ಕಡಾಯಿಯಲ್ಲಿ ಆ ನೀರನ್ನು ಶಿಫ್ಟ್ ಮಾಡಿ ಅದು ಸಾಂಬಾರು ಏನಾಗಬೇಕು, ಕುದಿಬೇಕು, ಬಾಯ್ಲ್ ಆಗಬೇಕು. ಒಂದು 10 ಸೆಕೆಂಡ್ಸ್ ಬಾಯ್ಲ್ ಆದಮೇಲೆ ಹುಣಸೆಹಣ್ಣು ಒಂದು ಹಿಂಡು ಹುಣಸೆಹಣ್ಣು ಇಟ್ಟಿರ್ತೀರ ಅದು 1 ಕಪ್ ನೀರಿಗೆ ನೀಟಾಗಿ ಸ್ಮ್ಯಾಶ್ ಮಾಡಿ ಆ ನೀರನ್ನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಬಾಯ್ಲ್ ಆಗಬೇಕು. ಅದು ಬಾಯ್ಲ್ ಆದಮೇಲೆ ಏನು ಮಾಡಿ, ಬಾಂಗಡೆ ಮೀನನ್ನು ಅರ್ಧ ಪೀಸ್ ಕಟ್ ಮಾಡ್ಕೊಂಡಿರ್ತೀರಲ್ಲ, ಅರ್ಧ ಪೀಸ್ ಕಟ್ ಮಾಡಿಕೊಂಡ್ರೆ ಒಳಗಡೆ ಉಪ್ಪು ಖಾರ ನೀಟಾಗಿ ಹಿಡಿಯತ್ತೆ. ಅದನ್ನು ನಿಧಾನಕ್ಕೆ ಸಾರಿಗೆ ಬಿಡಿ, ಜೋರಾಗಿ ಬಿಡೋಕ್ಕೆ ಹೋಗ್ಬಿಡಿ, ನಿಧಾನಕ್ಕೆ ಬಿಟ್ಮೇಲೆ ಒಂದು 20 ಸೆಕೆಂಡು ಅಷ್ಟೇ, 20 ಸೆಕೆಂಡ್ ಸಾಕು. ಆಮೇಲೆ ಏನು ಮಾಡಿ 20 ಸೆಕೆಂಡ್ ಅದು ಸುಮ್ಮನೆ ಲೈಟಾಗಿ, ತುಂಬ ಅಲ್ಲಾಡ್ಸೋಕ್ಕೆ ಹೋಗ್ಬೇಡಿ, ಒಡೆದೋಗುತ್ತೆ. ಯಾಕಂದರೆ ಅದು ಬಾಂಗಡೆ ಮೀನು ಬೇಗ ಬೆಂದೋಗುತ್ತೆ, ಆ ಬಿಸಿಗೇನೆ ಹಬೆಗೇನೆ ಬೆಂದೋಗುತ್ತೆ. ಅದು ಒಂದು 10 ಸೆಕೆಂಡ್ ಅಥವಾ ಒಂದು 20 ಸೆಕೆಂಡ್ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಸಾಕು, ಅಷ್ಟೇ. ಬಾಂಗಡೆ